ಸಾಲಾಗಿ ನಿಂತಿರೋ ಸೈಕಲ್ಗಳು, ಸ್ಕೂಟಿಗಳು ಮತ್ತು ಬೈಕ್ಗಳಿರೋದನ್ನ ನೋಡಿ ಯಾರು ಬಂದಿರ್ಬೋದು ಅಂದ್ಕೊಳ್ತಾ ಸ್ವಲ್ಪ ದೂರದಲ್ಲಿ ಕಾರಿನ ಕಡೆ ಆಕೆ ದೃಷ್ಟಿ ಬೀಳುತ್ತೆ. ಕಾರ್ ಮೇಲಿದ್ದ ಧ್ವಜವನ್ನು ನೋಡ್ತಿದ್ದಂತೆ ಸಣ್ಣ ನಗುವೊಂದು ಮೂಡಿ ಫುಲ್ ಸ್ಪೀಡ್ನಲ್ಲಿ ಓಡ್ತಾ ಬರ್ತಿದ್ರೆ, ಗಾಳಿಗೆ ಹಾರಾಡ್ತಿರೋ ವೇಲ್ನೊಂದಿಗೆ ಮುಂದೆ ಬಿದ್ದಿರೋ ತನ್ನ ಉದ್ದನೆ ಜಡೆಯೂ ಸಹ ಸುಂದರವಾಗಿ ಅರಳುತ್ತಾ ಅಲಿಗಾಡ್ತಿದ್ರೆ, ಕಾರ್ನಲ್ಲಿ ಕೂತಿದ್ದಂದು ಅಕ್ಕಿಯನ್ನು ಅಚ್ಚರಿಯಿಂದ ನೋಡ್ತಾ ಇರ್ತಾನೆ. ಅತಿ ವೇಗವಾಗಿ ಓಡುತ್ತಾ ಬರೋದ್ರಿಂದ ಕಾಲು ಜಾರಿ ಮುಂದೆ ಬಿದ್ದೇ ಬಿಡ್ತಾಳೆ ಅಕ್ಕಿ. ಅವೆಲ್ಲ ಕಲ್ಲುಗಳಾಗಿರೋದ್ರಿಂದ ಮೊಣಕೈಗೆ ಹಾಗೂ ಕಾಲುಗಳಿಗೆ ಸ್ವಲ್ಪ ಗಟ್ಟಿಯಾಗಿ ಪೆಟ್ಟು ಬೀಳುತ್ತೆ. ಅಕ್ಕಿ ಬಿದ್ದ ಕೂಡಲೇ ನಂದು ಕಂಗಾಲಾಗಿ ಅಯ್ಯೋ ಬೇಬಿ ಗರ್ಲ್ ಅಂತ ಗಬಗಬನೆ ಕಾರಿಳಿದು ಆಕೆ ಹತ್ತಿರ ಬರ್ತಿದ್ದಂತೆ ಅಷ್ಟರಲ್ಲಾಗಲೇ ಅಕ್ಕಿ ಎದ್ದು ಕೈಗಳಿಗಾಗಿರೋ ಗಾಯಗಳನ್ನೆಲ್ಲ ನೋಡ್ಕೊಳ್ತಾಳೆ. ಚರ್ಮ ಕಿತ್ಕೊಂಡು ರಕ್ತ ಬರ್ತಿದ್ರೆ ನೋವಿಗೆ ಕಣ್ಣೀರು ಉಕ್ಕಿ ಬರುತ್ತೆ. ಆಕೆಯನ್ನು ಹಾಗೆ ನೋಡಿ ಪ್ರಾಣವೇ ವಿಲವಿಲನೆ ಒದ್ದಾಡ್ತಿದ್ರೆ ಅಕ್ಕಿ ಕೈ ಹಿಡಿದು ಹಿಂದೆ ತಿರುಗಿಸಿ ನೋಡ್ತಾ ನೋವಾಗ್ತಿದೆಯಾ ಅಂತ ಸಂಕಟದಿಂದ ಕೇಳ್ತಾನೆ. ಅಕ್ಕಿ ಕಣ್ಣೀರಿನಿಂದ ಹೌದು ಅನ್ನುವಂತ ತಲೆ ಆಡಿಸ್ತಿದ್ರೆ ಇಲ್ಬಾ ಅಂತ ಹೇಳಿ ಕಾರಿನ ಬ್ಯಾಕ್ ಡೋರ್ ಓಪನ್ ಮಾಡಿ ಕಾರ್ನಲ್ಲಿ ಕೂರಿಸಿ ತಾನು ಕೂಡ ಕೂತು ತನ್ನ ಹತ್ತಿರ ಇರೋ ವೈಟ್ ನ್ಯಾಪ್ಕಿನಿಂದ ರಕ್ತನ ಸ್ವಚ್ಛ ಮಾಡ್ತಿರ್ತಾನೆ. ಊರಿಗೆ ಗಟ್ಟಿಯಾಗಿ ಅಳಲಾಗದೆ ಸಣ್ಣದಾಗಿ ಕಣ್ಣೀರನ್ನು ಹಾಕ್ತಾಳೆ. ಎಷ್ಟೇ ಆದರೂ ಚಿಕ್ಕ ಹುಡುಗಿ ಅಲ್ವೇ, ಆಕೆಯನ್ನು ಹಾಗೆ ನೋಡಲಾರ್ದೆ ಕಣ್ಗಳನ್ನ ಒರೆಸ್ತಾ ಹಾಸ್ಪಿಟಲ್ಗೆ ಹೋಗೋಣ ಬಾರಮ್ಮ ಅಂತಾನೆ ಬೇಸರದಿಂದ. ಬೇಡ ಬಿಡಿ ಕಲೆಕ್ಟರ್, ಮನೆಗೆ ಹೋದ್ಮೇಲೆ ಔಷಧಿನ ಹಚ್ಕೊಳ್ತೀನಿ, ಸರಿಯಾಗತ್ತೆ. ಅಷ್ಟರವರೆಗೆ ಹೀಗೆ ಇದ್ಬಿಡ್ತೀಯಾ? ನೋವಿಗೆ ನೀನು ಹಾಗೆ ನರಳ್ತಿದ್ರೆ ನಂಗೆ ನೋಡೋದಕ್ಕಾಗೋದಿಲ್ಲ. ಇನ್ನು ನೀನೇನು ಮಾತಾಡ್ಬಿಡ ಅಂತ ಹೇಳಿ ಕೈಗಳೆರಡನ್ನೂ ಒರೆಸಿ ಕಾರ್ ಇಳಿದು ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಳ್ತಾನೆ. ಅಯ್ಯೋ ಹೇಳ್ತಿದ್ರೆ ಕೇಳೋದಿಲ್ವ ಕಲೆಕ್ಟರ್ ನೀವು? ಚಿಕ್ಕ ಗಾಯ ಅಷ್ಟೇ ತಾನೇ? ಇವು ಚಿಕ್ಕ ಗಾಯಗಳ, ಒಮ್ಮೆ ಕಾಲುಗಳ ಕಡೆ ನೋಡ್ಕೋ ಹೇಗಿದೆ ಅಂತ ಹೇಳ್ತಾ ಆಗ ನೋಡ್ಕೊಳ್ತಾಳೆ ಕಾಲುಗಳ ಕಡೆ. ವೈಟ್ ಲೆಗ್ಗಿನ್ಸ್ಗೆ ರಕ್ತ ಅಂಟ್ಕೊಂಡಿರೋದು ನೋಡಿ ಕಾಲುಗಳಿಗೂ ಚರ್ಮ ಕಿತ್ಕೊಂಡು ರಕ್ತ ಬರ್ತಿದೆ ಅಂತ ಅಳು ಜಾಸ್ತಿ ಆಗಿಬಿಡುತ್ತೆ. ಅಕ್ಕಿ ಅಳ್ತಿದ್ರೆ ಹೃದಯವನ್ನು ಹಿಂಡಿದಂತಾಗಿ ಡೀಪ್ ಬ್ರೀತ್ ತಗೊಂಡು ಇಲ್ಬಾ ಅಂತ ಒಂದು ಕೈಯನ್ನು ಹಿಂದೆ ನೀಡ್ತಾನೆ. ಮಿರರ್ ಮೂಲಕ ಕಾಣಿಸ್ತಿರೋ ನಂದು ಮುಖವನ್ನು ನೋಡಿ ಸೈಲೆಂಟಾಗಿ ಕೈ ಹಿಡಿದು ಮೆಲ್ಲನೆ ಎದ್ದು ಮುಂದೆ ಬಂದು ಕೂತು ಗಾಯಗಳ ಮೇಲೆ ಬಾಯಿಂದ ಊದ್ತಾ ಅಳ್ತಿದ್ರೆ ಅಕ್ಕಿ ತಲೆ ಮೇಲೆ ಕೈ ಇಟ್ಟು ಭುಜಕ್ಕೆ ಆನಿಸ್ಕೊಳ್ತಾ ಅಳಬೇಡ, ನಿಂತು ಹೋಗ್ಬಿಡತ್ತೆ ನನ್ನ ಬಂಗಾರ ಅಂತ ಸಾಂತ್ವನವನ್ನು ಹೇಳ್ತಾನೆ. ನಂದು ಹಾಗಂದಾಕ್ಷಣ ಸುಧಾ ನೆನಪಾಗಿ ಇನ್ನೂ ಅಳ್ತಾಳೆ. ಅಮ್ಮ ಕೂಡ ಅಷ್ಟೇ ಅಲ್ವಾ, 2 ಪೆಟ್ಟು ಹೊಡೆದ್ರು ತಾನು ಅಳ್ತಿದ್ರೆ ಮಾತ್ರ ನೋಡೋದಕ್ಕಾಗದೆ ಹೀಗೆ ಹತ್ರಕ್ಕೆ ತೆಗೆದುಕೊಂಡು ಸಮಾಧಾನ ಪಡಿಸ್ತಿದ್ಲು. ಈಗ ನಂದು ಕೂಡ ಹಾಗೇ ಮಾಡ್ತಾ ಇದ್ರೆ ಆತನ ಕೈಯನ್ನು ಗಟ್ಟಿಯಾಗಿ ಸುತ್ತಕೊಂಡು ತುಂಬ ನೋವಾಗ್ತಿದೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ನಂದು ತಡ್ಕೊಳ್ಳೋದಕ್ಕಾಗದೆ 5 ನಿಮಿಷ ತಡ್ಕೊ ಬಂಗಾರ, ಹಾಸ್ಪಿಟಲ್ ಬಂದ್ಬಿಡುತ್ತೆ ಅಂತ ಒಂದು ಕೈಯಿಂದ ಸ್ಟೇರಿಂಗ್ ಹಿಡಿದು ಮತ್ತೊಂದು ಕೈಯನ್ನು ತನ್ನ ತಲೆ ಮೇಲಿಟ್ಟು ಮೆಲ್ಲಾಗಿ ಹೇಳ್ತಾನೆ. ಅಕ್ಕಿ ಸಣ್ಣದಾಗಿ ಬಿಕ್ತಾ ಕಣ್ಣುಗಳನ್ನ ಮುಚ್ಕೊಂಡ್ಬಿಡ್ತಾಳೆ. ಫುಲ್ ಸ್ಪೀಡ್ನಲ್ಲಿ ಡ್ರೈವ್ ಮಾಡಿ 5 ನಿಮಿಷಗಳಲ್ಲಿ ಒಂದು ಕ್ಲಿನಿಕ್ ಮುಂದೆ ನಿಲ್ಲಿಸಿ ಮುಖಕ್ಕೆ ಮಾಸ್ಕನ್ನು ಧರಿಸ್ಕೊಬಂದು ಹೋಗೋಣ ಅಂತ ಕೆನ್ನೆಗಳನ್ನು ಒರೆಸ್ತಾನೆ. ಅಕ್ಕಿ ಸರಿಯಾಗಿ ಕೂತು ಅಯ್ಯೋ ಇಂಜೆಕ್ಷನ್ ಏನಾದರೂ ಮಾಡ್ತಾರಾ ಕಲೆಕ್ಟರ್ ಅಂತಿದ್ರೆ ಏನೂ ಮಾಡೋದಿಲ್ಲ, ಓನ್ಲಿ ಫಸ್ಟ್ ಏಡ್ ಮಾಡ್ತಾರಷ್ಟೇ. ಆಮೇಲೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಬಾ ಅಂತ ಹೇಳಿ ಸ್ಲೋ ಆಗಿ ಕೆಳಗಿಳಿಸಿ ಒಳಗೆ ಕರ್ಕೊಂಡು ಹೋಗ್ತಾನೆ. ಅದು ಚಿಕ್ಕ ಕ್ಲಿನಿಕ್ ಆಗಿರೋದ್ರಿಂದ ಅಲ್ಲೇನು ಮತ್ತೇನು ಇಲ್ಲದೆ ಇರೋದ್ರಿಂದ ನೇರವಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ವಯಸ್ಸಿನಲ್ಲಿ ಹಿರಿಯವರಾಗಿರೋದ್ರಿಂದ ಡಾಕ್ಟರ್ ಹೀಗೆ ಕೆಳಗೆ ಬಿದ್ದಿರೋದ್ರಿಂದ ಕಾಲುಗಳಿಗೆ ಕೈಗೆ ರಕ್ತ ಬರ್ತಾ ಇದೆ ಅಂತ ನಂದು ಹೇಳ್ತಾ ಇದ್ದಂತೆ ಅವರು ಕನ್ನಡಕ ಧರಿಸಿ ಅಕ್ಕಿಯ ಕೈಗಳೆರಡನ್ನೂ ನೋಡಿ ಕಾಲುಗಳ ಕಡೆ ನೋಡ್ತಾರೆ. ಗಾಯ ಚೆನ್ನಾಗಿ ಆಗಿವೆ ಅಮ್ಮ, ಸ್ವಲ್ಪ ನೋಡ್ಕೊಳ್ಬೇಕಲ್ವಾ ಅಂತ ಇಬ್ಬರಿಗೂ ಹೇಳಿ ಅಕ್ಕಿಯನ್ನು ಎದ್ದು ಬೆಂಚ್ ಮೇಲೆ ಕೂತ್ಕೊಳ್ಳೋದಕ್ಕೆ ಹೇಳಿ ಫಸ್ಟ್ ಏಡ್ ಬಾಕ್ಸನ್ನು ತೊಗೊಬರ್ತಾರೆ. ಕೈಗಳ ಹತ್ರ ಕಾಟನ್ನಿಂದ ನೀಟಾಗಿ ಎಲ್ಲವನ್ನು ಒರೆಸಿ ಡಿಟಾಲ್ನಿಂದ ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಹಚ್ತಿದ್ರೆ ಊರಿಗೆ ತಡ್ಕೊಳ್ಳೋದಕ್ಕಾಗದೆ ನಂದು ಹೊಟ್ಟೆಯಲ್ಲಿ ಮುಖವನ್ನು ಹುದುಗಿಸಿ ಮೌನವಾಗಿ ಅಳ್ತಾಳೆ. ಆಕೆ ಭುಜ ಸುತ್ತ ಕೈ ಹಾಕಿ ತಲೆಯನ್ನು ಸವರುತ್ತಾ ಏನೂ ಆಗಿಲ್ಲ ಬಂಗಾರ, ನಿಂತು ಹೋಗುತ್ತೆ ಅಂತ ಅವಳನ್ನ ಓಲೈಸ್ತಾನೆ. ಪ್ಯಾಂಟನ್ನು ಕೂಡ ಅಲ್ಲಿವರೆಗೆ ಕಟ್ ಮಾಡಿ ಬಿದ್ದು ಹೋಗಿರೋ ಜಾಗನೆಲ್ಲ ಕ್ಲೀನ್ ಮಾಡಿ ಔಷಧಿ ಅಪ್ಲೈ ಮಾಡಿ
ನೋವಿಲ್ಲದೆ ಇಂಜೆಕ್ಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಇಂಜೆಕ್ಷನ್ ಅಂತ ಇದ್ದಂತೆ ಅಯ್ಯೋ ಬೇಡ ಅಂತ ಅಳುಮುಂಚಿ ಧ್ವನಿಯಲ್ಲಿ ಹೇಳ್ತಾಳೆ. ಅಯ್ಯೋ ಭಯ ಪಡಬೇಡ, ಜಸ್ಟ್ ಚಿಕ್ಕ ಸೂಜಿ ಅಷ್ಟೇ, ಗಟ್ಟಿಯಾಗಿ ಕಣ್ಗಳನ್ನ ಮುಚ್ಕೊಬಿಡು, ಮುಗ್ದೋಗ್ಬಿಡುತ್ತೆ, ನಿಜಕ್ಕೂ ಚುಚ್ಚಿದ್ದೆ ನಿಂಗೆ ಗೊತ್ತಾಗೋದಿಲ್ಲ ಅಂತ ಈ ಮಾತನ್ನು ಹೇಳ್ತಾ ಇದ್ದರೆ ಡಾಕ್ಟರ್ ಇಂಜೆಕ್ಷನನ್ನು ಚುಚ್ಚೇ ಬಿಡ್ತಾರೆ. ಸೂಜಿ ಚುಚ್ಕೊಂಡಿದ್ದ ಗಟ್ಟಿಯಾಗಿ ಕಿರ್ಚಿ ಅತ್ತು ನಂದು ಶರ್ಟನ್ನು ಅರ್ಧ ನೆನೆಸೇ ಬಿಡ್ತಾಳೆ. 4 ಟ್ಯಾಬ್ಲೆಟ್ಸ್ ಕೊಟ್ಟು ಮಾರ್ನಿಂಗ್ ನೈಟ್ ತೊಗೊಳೋದಕ್ಕೆ ಹೇಳೋದ್ರಿಂದ ಅವುಗಳನ್ನ ತೊಗೊಂಡು ಫೀಸ್ ಕೊಟ್ಟು ಅಳ್ತಿರೋ ಅಕ್ಕಿ ನೆಪ್ಸಿ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾನೆ. ಮೂಗನ್ನು ಎಳ್ಕೊಂಡು ಅಳ್ತಿರೋ ಅಕ್ಕಿಯನ್ನು ನೋಡಿ ಚಿನ್ನೋ ಅಂತ ಪ್ರೀತಿಯಿಂದ ಕರೀತಾನೆ. ಅಕ್ಕಿ ಅಳೋದನ್ನು ನಿಲ್ಲಿಸಿ ಕಣ್ಣೀರಿನಿಂದ ನಂದು ಕಡೆ ನೋಡ್ತಾಳೆ. ಪ್ಲೀಸ್, ನೀನು ಹೀಗೆ ಅಳ್ತಿದ್ರೆ ಇನ್ನೂ ಚಿಕ್ಕ ಹುಡುಗಿ ಅಂತ ಅಂದ್ಕೊಬಿಡ್ತಾರೆ ಅಂತಾನೆ. ನಾನೇನು ಚಿಕ್ಕ ಹುಡುಗಿ ಅಲ್ಲ, ಆದರೆ ನೋವು ಚೆನ್ನಾಗಾಗ್ತಿದೆ ಕಲೆಕ್ಟರ್, ಏನು ಮಾಡಲಿ ಹೇಳು, ಅಷ್ಟಕ್ಕೆ ತುಂಬ ಕಂಟ್ರೋಲ್ ಮಾಡಿಕೊಂಡೆ ಅಂತ ಅಮಾಯಕವಾಗಿ ಹೇಳ್ತಿದ್ರೆ ಅಳೋದ್ರಿಂದ ಕೆಂಪಗಾಗಿ ಹೋಗಿರುವಂತಹ ಮುಖ, ಕಣ್ಣುಗಳು ಕೂಡ ಚೆನ್ನಾಗಿ ಊದ್ಕೊಂಡಿರೋದನ್ನು ನೋಡಿ ಮನಸ್ಸು ನೋವಿನಿಂದ ನರಳುತ್ತೆ. ನ್ಯಾಪ್ಕಿನ್ ಕೂಡ ಇಲ್ಲದೆ ಇರೋದ್ರಿಂದ ಅಕ್ಕಿ ವೇಲ್ನಿಂದಾನೇ ಕಣ್ಣುಗಳನ್ನೆಲ್ಲ ಒರೆಸಿ ಸ್ವಲ್ಪ ಹೊತ್ತು ತಡ್ಕೊಂಡ್ರೆ ನೋವೆಲ್ಲ ಕಡಿಮೆ ಆಗಿಬಿಡುತ್ತೆ, ಅಳಬೇಡ, ಐಸ್ ಕ್ರೀಮ್ ತಿಂತೀಯಾ ಅಂತ ಮಾತನ್ನು ಬದಲಾಯಿಸ್ತಾನೆ. ನನಗೆ ಬೇಡ ಅಂತಿದ್ರೆ ಸ್ವಲ್ಪ ತಿನ್ನು ನನಗೋಸ್ಕರ ಅಂತ ಹೇಳ್ತಾ ಕಾರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಇದ್ದ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಚಿಕ್ಕ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಬಾಕ್ಸ್ ತಂದು ಅಕ್ಕಿ ಮಿಡಲಲ್ಲಿ ಇಡ್ತಾನೆ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ನೋಡಿ ನೋವನ್ನು ಮರೆತು ಸಣ್ಣದಾಗಿ ನಗ್ತಾಳೆ. ಮತ್ತು ನಾರ್ಮಲ್ ಆದ ಅಕ್ಕಿ ಮುಖವನ್ನು ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಬಾಕ್ಸನ್ನು ಓಪನ್ ಮಾಡಿ ಸ್ಪೂನಿಂದ ಐಸ್ ಕ್ರೀಮ್ ತೆಗೆದು ಅಕ್ಕಿ ಬಾಯಿ ಹತ್ರ ಇಡ್ತಾನೆ. ಅಕ್ಕಿ ಐಸ್ ಕ್ರೀಮ್ ತಿಂತ ಹೌದು ಕಲೆಕ್ಟರ್, ನನಗೆ ಪೆಟ್ಟು ಬಿದ್ದರೆ ನೀನು ಯಾಕೆ ಅಷ್ಟು ಬೇಸರ ಮಾಡಿಕೊಂಡೆ ಅಂತ ಕೇಳ್ತಾಳೆ ತಾಳ್ಮೆಯಿಂದ. ಇದುವರೆಗೂ ಹೊತ್ತು ಗಲಾಟೆ ಮಾಡಿ ಈಗ ನೋಡು ಹೇಗೆ ಕೇಳ್ತಿದ್ದಾಳೆ, CBI ಥರ. ಈ ಜಾಣ್ಮೆ ಮಾತ್ರ ಚೆನ್ನಾಗೇ ಇದೆ ಅಂದ್ಕೊಳ್ತಾ, ಮತ್ತೆ ಇರೋದಿಲ್ವೇ, ನಿನಗೆ ಚಿಕ್ಕ ಗಾಯ ಆದರೂ ಅದೇ ನನಗೆ ತಗಲಿದಾಗ ಫೀಲ್ ಆಗ್ತೀನಿ, ಯಾಕಂದರೆ ನೀನು ನನ್ನ ಗರ್ಲ್ ಫ್ರೆಂಡ್ ಅಲ್ವಾ ಅಂತ ಗರ್ಲ್ ಅನ್ನೋ ಪದವನ್ನು ಒತ್ತಿ ಹೇಳ್ತಾನೆ. ಅಕ್ಕಿ ನಂದು ಮಾತಿನಲ್ಲಿರೋ ಒಳ ಅರ್ಥವನ್ನು ತಿಳ್ಕೊಳ್ದೆ ಹೌದೌದು, ಓ ಮೈ ಫ್ರೆಂಡ್ ಸಿನಿಮಾದಲ್ಲಿ ಕೂಡ ನೋಡಿದ್ದೀನಿ, ಫ್ರೆಂಡ್ಗೆ ಚಿಕ್ಕ ಕಷ್ಟ ಬಂದರೂ ಅದು ತನಗೇ ಬಂದಾಗ ಫೀಲ್ ಆಗ್ತಾನೆ ಹೀರೋ ಅಂತ ನಂದು ಕೈಲಿದ್ದ ಸ್ಪೂನ್ ಕಿತ್ಕೊಂಡು ಸ್ವಲ್ಪ ಐಸ್ ಕ್ರೀಮ್ ತೆಗೆದು ಆತನ ಬಾಯಿಗೆ ಇಡ್ತಾಳೆ. ಎಲ್ಲಿಗೋದ್ರೂ ಸಿನಿಮಾದ ಹತ್ರಕ್ಕೆ ಬರ್ತಾಳಲ್ಲ ಅಂತ ಅಸಹನಿ ಆಗ್ತಾನೆ ನಂದು. ಅಕ್ಕಿ ಐಸ್ ಕ್ರೀಮ್ ಎಡ್ತಿದ್ದಂತೆ ಮನಸ್ಸಿನಲ್ಲೇ ಸಂತೋಷ ಪಡ್ತಾ ಹೊರಗೆ ಮಾತ್ರ ನಾರ್ಮಲ್ ಆಗಿಯೇ, ನೋಡು, ಫ್ರೆಂಡ್ಶಿಪ್ ಆದರೂ ಪ್ರೇಮ ಆದರೂ ಸಿನಿಮಾಗಳೊಂದಿಗೆ ಹೋಲಿಸಬಾರ್ದು, ಯಾಕಂದರೆ ಇದು ರಿಯಲ್, ಅದು ರೀಲ್, ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ನಮ್ಮ ಫ್ರೆಂಡ್ಶಿಪ್ ಎಲ್ಲಿಗೆ ದಾರಿ ಮಾಡುತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಯಾವಾಗಲೂ ಆ ಸಿನಿಮಾದೊಂದಿಗೆ ನಮ್ಮ ಫ್ರೆಂಡ್ಶಿಪ್ಪನ್ನು ಕಂಪೇರ್ ಮಾಡಬೇಡ, ನನಗೆ ಇಷ್ಟ ಇಲ್ಲ ಅಂತಾನೆ. ಅದೇನು ಕಲೆಕ್ಟರ್, ನಾನು ಅಂತಹ ಫ್ರೆಂಡ್ಶಿಪ್ ತಾನೇ ನಿಮ್ಮ ಹತ್ರ ಕೇಳಿದ್ದು? ಇಲ್ಲ, ಒಂದು ಕೇಳ್ತೀನಿ, ನೀನೇ ಹೇಳು. ಈಗ ಸಿನಿಮಾ ನೋಡಿದೆ ಅಂದ್ಯಲ್ಲ, ಅದರಲ್ಲಿ ಫ್ರೆಂಡ್ಶಿಪ್ ಮಾತ್ರ ಕಾಣಿಸ್ತಾ, ಅದರಲ್ಲಿ ಅವರ ಪೇರೆಂಟ್ಸ್ ಎದುರಿಸಿದ ಪ್ರಾಬ್ಲಮ್ಸ್ ಕೂಡ ಕಾಣಿಸಿದ್ವಾ ಅಂತ ನೇರವಾಗಿ ಕೇಳ್ತಾನೆ. ಆಕೆ ಐಸ್ ಕ್ರೀಮ್ ತಿಂತ ಸಿನಿಮಾವನ್ನು ಜ್ಞಾಪಿಸ್ಕೊಳ್ತಾಳೆ. ನಿಜವಾಗಿಯೂ ಅವರಿಬ್ಬರಿಂದಾಗಿ 2 ಫ್ಯಾಮಿಲೀಸ್ ಸಫರ್ ಆಗೋದು, ಅವರ ಲವರ್ಸ್ನಿಂದ ಕೂಡ ತಪ್ಪು ತಿಳ್ಕೊಂಡು ದೂರ ಆಗೋ ಸ್ಟೇಜಿಗೆ ಬರೋದು, ಅಷ್ಟು ಕಣ್ಣು ಮುಂದೆ ಸಿನಿಮಾ ಕಾಣಿಸ್ತಿದ್ದಂತೆ ಹೌದೌದು ಕಾಣಿಸಿದ್ವು ಅಂತ ತಲೆ ಆಡಿಸ್ತಾಳೆ. ಅದೇ ರಿಯಲ್ ಲೈಫ್ ಅಂದರೆ ನಮ್ಮ ಲೈಫ್ನಲ್ಲಿ ಹಾಗೆ ಯಾರಾದರೂ ಅರ್ಥ ಮಾಡ್ಕೊಳ್ತಾರ ಹೇಳು? ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳಿದೆ ನಮ್ಮ ಫ್ರೆಂಡ್ಶಿಪ್ ಥರಾನೇ ಇರುತ್ತೆ ಅಂತ. ನಾನು ನಿನಗೆ ಅದು ಹೇಗಿರುತ್ತೆ ಅಂತ ಹೇಳಲಾರೆ, ಆದರೆ ನಿನ್ನ ಸೆಕ್ಯೂರಿಟಿಗೆ ಬಂದ ಪ್ರಾಬ್ಲಮ್ ಏನೂ ಇಲ್ಲ. ನಿನ್ನ ವಿಷಯದಲ್ಲಿ ಯಾವಾಗಲೂ ಹೀಗೆ ಕೇರ್ ತೆಗೆದುಕೊಳ್ತೀನಿ. ಪ್ರತಿ ಕ್ಷಣ ನಿನ್ನೊಂದಿಗೆ ಇರದೇ ಇರ್ಬೋದು, ಆದರೆ ನನ್ನ ಹತ್ರ ಇರೋವರೆಗೂ ಮಾತ್ರ ನಿನ್ನ ಸೇಫ್ಟಿ ನನ್ನ ಜವಾಬ್ದಾರಿ, ಓಕೆನಾ ಅಂತ ಆತ ಅಂತಿದ್ದಂತೆ ಅಕ್ಕಿ ನಂದು ಏನು ಹೇಳ್ತಿದ್ದಾನೆ ಅಂತ ಅರ್ಥ ಆಗದೆ ಹುಚ್ಚು ನೋಟದಿಂದ ನೋಡ್ತಾ, ಅಂದರೆ ನಾವು ಫ್ರೆಂಡ್ಸ್ ಅಲ್ವಾ ಅಂತ ಕೇಳ್ತಾಳೆ. ನಂದು ಸ್ಟೇರಿಂಗ್ ಮೇಲೆ ತಲೆ ಇಟ್ಟು, ದೇವ್ರೇ ಯಾಕೆ ಚಿಕ್ಕ ಹುಡುಗಿಯೊಂದಿಗೆ ಕನೆಕ್ಟ್ ಆಗುವಂತ ಮಾಡ್ಬಿಟ್ಟಪ್ಪ, ಇವಳಿಗೆ ಅರ್ಥ ಆಗುವಂತ ಹೇಳಲಾಗದೆ ಸಾಯ್ತಿದ್ದೀನಿ.
ಪ್ರೀತಿ ಎಂದೇ ಅಂದ್ಕೋ. ಹಾಗೆ ಅಷ್ಟೇ ಟೀನೇಜ್ನಲ್ಲಿದ್ದಾಳೆ. ಹೇಗೆ ರಿಸೀವ್ ಮಾಡ್ಕೊಳ್ತಾಳೋ ಗೊತ್ತಿಲ್ಲ. ಈಗೇನು ಹೇಳಬೇಕು ಅಂದ್ಕೊಂಡು ತಲೆಯನ್ನು ಹಾಗೆಯೇ ಬಾದ್ಕೊಂಡ್ಬಿಡ್ತಾನೆ. ಅಯ್ಯೋ ಕಲೆಕ್ಟರ್, ತಿಳಿದರೆ ತಿಳಿದಿದೆ ಅನ್ನೋ, ಇಲ್ದಿದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು ಅಷ್ಟೇ ಹೊರತು ಹೀಗೆ ತಲೆಯನ್ನು ಬಗ್ಗಿಸ್ಬಾರ್ದು ಅಂತ ಹಿಡಿದು ನಿಲ್ಲಿಸ್ತಾಳೆ. ಏನು ಮಾಡಲಿ ಹುಚ್ಚಿ, ನಿನ್ನ ಬಗ್ಗೆ ಯೋಚಿಸ್ತಿದ್ರೆ ಹುಚ್ಚಾಗ್ಬಿಡುತ್ತೆ ಅಂದ್ಕೊಳ್ತಾ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ, ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗಲಿಲ್ವೇ ಅಂತ ಸೂಕ್ಷ್ಮವಾಗಿ ನೋಡ್ತಿದ್ರೆ ಅಕ್ಕಿ ನಂದು ಡೈಲಾಗ್ಸ್ ಎಲ್ಲವನ್ನ ಗ್ರೈಂಡರ್ನ ಹಾಕಿ ರುಬ್ಬಿ ಫೈನಲ್ ಆಗಿ ಅರ್ಥ ಆಯಿತು ಅಂತ ಅಂತಾಳೆ. ಏನು ಅರ್ಥ ಆಯಿತು ಅಂತ ಆತುರದಿಂದ ಕೇಳಿದ ತಕ್ಷಣ, ಏನಂದರೆ ನಾನು ಓದೋವರೆಗೆ ನೀನು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀಯಾ ಅಂತ ಹೇಳಿದೆ. ನಿನ್ನೊಂದಿಗೆ ಹೀಗೆ ಹೊರಗೆ ಬಂದಾಗ ಜಾಗ್ರತೆಯಾಗಿ ನೋಡ್ಕೊಳ್ತೀನಿ ಅಂತ ಅಂದೆ ಅಷ್ಟೇ ಅಲ್ವೇ ಅಂತಾಳೆ ಕೂಲಾಗಿ. ಅಬ್ಬಾ, ಇದಕ್ಕೆ ನಾನು ಹೇಳಿದ್ದು ಹೀಗೆ ಅರ್ಥ ಆಯಿತಾ? ಇನ್ನು ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ಇನ್ನೂ 2 ವರ್ಷ ಕಾಯಬೇಕು ಅಂತ ಅನಿಸುತ್ತೆ. ಎಂಥ ಗಂಟು ಬಂದೋದಕ್ಕೆ ತಪ್ಪ ಅಂದ್ಕೊಂಡು ಅಷ್ಟೇ ಬಂಗಾರ ಅಷ್ಟೇ ಅಂತ ನಿರಾಸೆಯಿಂದ ಎದ್ದು ಕೂತ್ಕೊಳ್ತಾನೆ. ನೋಡಿದೆ ಕಲೆಕ್ಟರ್, ಈ ಅಕ್ಕಿ ಅಂದ್ರೆ ಏನು ಅಂದ್ಕೊಂಡೆ? ಯಾವುದನ್ನೇ ಆಗಲಿ ತಕ್ಷಣ ಕಂಡು ಹಿಡಿದು ಬಿಡುತ್ತೆ ಅಂತ ಹೆಮ್ಮೆಯಿಂದ ಹೇಳ್ತಾ ಐಸ್ ಕ್ರೀಮ್ ತೆಗೆದು ನಂದು ಬಾಯಿ ಹತ್ರ ಇಡ್ತಾಳೆ. ಕನಿಷ್ಠ ಹೀಗಾದರೂ ಹತ್ತಿರದಲ್ಲಿದ್ದಾಳಲ್ಲ ಅದೇ ಸಾಕು ಅಂತ ಅಂದ್ಕೊಂಡು ಐಸ್ ಕ್ರೀಮನ್ನು ಇಷ್ಟವಾಗಿ ತಿಂದು, ಈಗ ನೋವು ಹೇಗಿದೆ ಅಂತ ಕೇಳ್ತಾನೆ. ಸ್ವಲ್ಪ ಪರವಾಗಿಲ್ಲ, ಆದರೆ ಇಂಜೆಕ್ಷನ್ ಮಾಡಿದ ಜಾಗದಲ್ಲಿ ತುಂಬ ನೋವಾಗ್ತಿದೆ ಅಷ್ಟೇ. ಆದರೆ ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಬಂದಿದೆ. ಅದೇನದು? ಈಗೋ ಈ ಅರ್ಧ ಹೋದ ಪ್ಯಾಂಟ್ನೊಂದಿಗೆ ಕಾಲೇಜ್ಗೆ ಹೇಗೆ ಹೋಗಲಿ ಅಂತ ಬಿಕ್ಕಳಿಸುವ ಮುಖವನ್ನು ಮಾಡ್ತಾಳೆ. ಅದೇ ಅಲ್ವೇ ನಿನ್ನ ಬೇಸರ? ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಶಾಪ್ ಇದೆಯಾ ಅಂತ ನಾವು ಹೋಗಿ ನೋಡೋಣ ಬಿಡು. ಆದರೆ ನಾನು ಹಣ ತಂದಿಲ್ಲ ಕಲೆಕ್ಟರ್. ಈಗಾಗಲೇ ಹಾಸ್ಪಿಟಲ್ನಲ್ಲೇ ಎಷ್ಟೋ ಕೊಟ್ಬಿಟ್ಟಿದೆಯಾ, ಮತ್ತು ಬಟ್ಟೆಗಳಿಗೆ ಕೂಡ ಅಂದರೆ ಬೇಡ ಬಿಡಿ ಅಂತ ಸಂಕೋಚದಿಂದ ಹೇಳ್ತಾಳೆ. ಸ್ಟಾಪ್ ಇಟ್. ಆದರೂ ಫ್ರೆಂಡ್ಶಿಪ್ನಲ್ಲಿ ನಿನ್ನದು ನನ್ನದು ಅಂತ ಏನೂ ಇರಲ್ಲ. ಯಾವುದಿದ್ರೂ ಅದು ನಮ್ಮದೇ. ಪ್ರೆಸೆಂಟ್ ನಾನು ಜಾಬ್ ಮಾಡ್ತಿರೋ ಕಾರಣ ನಾನು ಖರ್ಚು ಮಾಡ್ತೀನಿ. ನಾಳೆ ನಿನಗೆ ಜಾಬ್ ಬಂದಾಗ ನೀನು ಖರ್ಚು ಮಾಡ್ತೀಯಾ, ಸರಿನಾ ಅಂತ ಅಂತಾನೆ. ಅಕ್ಕಿ ಹಾಗೆ ಬೇರೆ ಇಡೋದು ಇಷ್ಟ ಇಲ್ಲದೆ ಆತನ್ನ. ಬೇಡ ಕಲೆಕ್ಟರ್, ನನಗೂ ಜಾಬ್ ಬಂದಾಗ ಆಮೇಲೆ ಖರ್ಚು ಮಾಡೋಣ. ನಿನ್ನ ಹಣವನ್ನು ಮಾತ್ರ ನಾಳೆ ಅಪ್ಪನನ್ನು ಕೇಳಿ ತೊಗೊಬಂದ್ಬಿಡ್ತೀನಿ ಅಂತ ಹೇಳ್ತಿದ್ರೆ, ನಾನು ಕೇಳಿದ್ನಾ? ಆದರೂ ನಿನಗೆ ಖರ್ಚು ಮಾಡೋದು ನಿನ್ನ ಜವಾಬ್ದಾರಿ ನನ್ನದು ಅಂತ ಹೇಳಿದೆ ಅಲ್ವಾ? ಮತ್ತು ನಿಂಗೋಸ್ಕರ ಖರ್ಚು ಮಾಡೋ ರೂಪಾಯಿಯನ್ನು ಕೇಳ್ತೀನಾ? ನೀನೇ ಹೇಳು. ಇನ್ನು ಈ ಟಾಪಿಕನ್ನು ಬಿಟ್ಟು ಇಷ್ಟವಾದ ಡ್ರೆಸ್ ತೆಗೆದುಕೋ, ಸರಿನಾ ಅಂತ ಸಮಾಧಾನವನ್ನು ಪಡಿಸ್ತಾನೆ. ನಂದು ಹಾಗೆ ಹೇಳಿದ ತಕ್ಷಣ ಇನ್ನು ಏನನ್ನೂ ಮಾತಾಡದೆ ಸರಿ ಅಂತ ತಲೆ ಆಡಿಸಿ ಉಳಿದ ಐಸ್ ಕ್ರೀಮನ್ನು ತಿಂತ ತನ್ನ ಇಂಚಲನ್ನು ನಂದಿಗೂ ತಿನ್ನಿಸ್ಬಿಡ್ತಾಳೆ. ನಂದು ತಿನ್ನತ್ಲೆ ಮುದ್ದಾಗಿರೋ ಅಕ್ಕಿಯ ಮುಖವನ್ನು ನೋಡಿಕೊಂಡು ಮನಸ್ಸಿನಲ್ಲೇ ನಗ್ತಾ ಇರ್ತಾನೆ. ಎಲ್ಲವನ್ನ ಖಾಲಿ ಮಾಡಿ ತನ್ನ ವೇಲ್ನಿಂದ ಮುಖವನ್ನು ಒರೆಸ್ಕೊಂಡು ಅದೇ ರೀತಿ ನೀಟಾಗಿ ನಂದಿಗೂ ಒರೆಸಿ ನಾರ್ಮಲ್ ಆಗಿ ನೋಡ್ತಾಳೆ. ಪಾಪ ನಂದುಗೆ ಮಾತ್ರ ಒಮ್ಮೆಲೆ ಹಾರ್ಟ್ ಬೀಟ್ ಅಮಾಂತವಾಗಿ ಹೆಚ್ಚಾಗ್ತಾ ಇದ್ದರೆ ಉಸಿರನ್ನು ಬಿಗಿ ಹಿಡಿದು ಅಕ್ಕಿಯ ಕಡೆ ಹಾಗೆಯೇ ನೋಡ್ತಾನೆ. ಹೇ ಕಲೆಕ್ಟರ್ ಅಂತ ಆಕೆ ಕೈ ಮೇಲೆ ತಡ್ತಾ ಇದ್ದಂತೆ ಎಚ್ಚೆತ್ಕೊಂಡು ತಲೆಯನ್ನು ತಿರುಗಿಸಿ ವಾಟರ್ ಬಾಟಲನ್ನು ತೆಗೆದುಕೊಂಡು ಘಟಘಟನೆ ನೀರನ್ನು ಕುಡಿದ್ಬಿಟ್ಟು ಅಮ್ಮಯ್ಯ ಅಂತ ರಿಲ್ಯಾಕ್ಸ್ ಆಗಿ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ. ಹೌದು, ನೀನು ಸಡನ್ನಾಗಿ ಕಾಲೇಜಿಗೆ ಬಂದಿಯಲ್ಲ, ಯಾಕೆ? ಅದೇ ಅಲ್ವೇ ಆಗಲೇ ಹೇಳಿದೆ, ಪ್ರತಿದಿನ ಬರೋದಕ್ಕಾಗೋದಿಲ್ಲ, ಆದರೆ ವೀಕ್ಲಿ ಯಾವುದೋ ಒಂದು ಟೈಮ್ನಲ್ಲಿ ಬರ್ತೀನಿ ಅಂತ.
ಸೊ ಇಂದು ದೊಡ್ಡದಾಗಿ ವರ್ಕ್ಸ್ ಏನಿರಲಿಲ್ಲ, ಅದಕ್ಕಾಗಿ ಬಂದೆ. ಆದರೆ ನನ್ನ ಕಾರಣದಿಂದ ನೀನು ಈ ರೀತಿ ಗಿಲ್ಟ್ ಆಗ್ತಾ ಇದೆಯಾ ನೋಡು. ಅರೇ ಯಾಕೆ ಹಂಗಂತೀರಿ? ಇದು ಈ ಟೈಮ್ಗೆ ನಡಿಬೇಕು ಅಂತ ಬರೆದ್ಬಿಟ್ಟಿದೆ, ಅದಕ್ಕೆ ಆ ರೀತಿ ಆಗೋಯ್ತು ಅಷ್ಟೇ. ನೀನು ಸುಮ್ಮನೆ ಅನಾವಶ್ಯಕವಾಗಿ ಫೀಲ್ ಆಗಬೇಡ ಏನೇನೋ. ಹಾಗೆ ಸರಿ, ಬಿಚ್ಚು ಅಂಕಲ್ ಬರಲಿಲ್ವಾ? ಬಂದಿದ್ದಾನೆ. ಆ ಥರ ನಾನು ಆಫೀಸ್ ರೂಮ್ಗೆ ಕಳಿಸಿ ಪರ್ಮಿಷನ್ನ ಕೇಳಿಸ್ದೆ. ಮತ್ತು ನಿನ್ನನ್ನು ಕಾಲೇಜ್ ಹತ್ರ ಬಿಟ್ಟು ಅವ್ನು ಕರ್ಕೊಂಡು ಹೋಗ್ತೀನಿ ನಾನು. ಎಲ್ಲವೂ ಚೆನ್ನಾಗಿದೆ, ಆದರೆ ನಿಮ್ಮ ಪೇರೆಂಟ್ಸನ್ನ ಮಾತ್ರ ನನಗೆ ತೋರಿಸ್ತಾನೇ ಇಲ್ವಲ್ಲ ನೀವು. ಈಗಲ್ಲ, ಟೈಮ್ ಬಂದಾಗ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಸಣ್ಣ ಬೊಟಿಕ್ ಮುಂದೆ ತನ್ನ ಕಾರನ್ನು ನಿಲ್ಲಿಸ್ತಾನೆ ಕಲೆಕ್ಟರ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು. ಹಾಗೆ ವೀಡಿಯೋ ಪ್ರತಿಲಿಪಿಲಿ ಕೂಡ ಅಪ್ಲೋಡ್ ಆಗ್ತಿರುತ್ತೆ, ಹೋಗಿ ನೋಡಿ.